ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿನ ಈ ಪ್ರಶ್ನೆ ಈಗ ಯಾಕೆ ಎದ್ದಿರುವಂಥದ್ದು ಅಂತಂದರೆ ಸಿ ಎಂ ಬದಲಾವಣೆ ಆದರೆ ಸತೀಶ್ ಜಾರಕಿಹೊಳಿಗೆ ಪಟ್ಟವನ್ನು ಕೊಡಬಹುದು, ಯಾಕೆಂದರೆ ಅವರು ಅದಕ್ಕೆ ಅರ್ಹರಾಗಿದ್ದಾರೆ ಅನ್ನುವಂಥ ಮಾತನ್ನು ಇದೀಗ ಸ್ವತಃ ಸಿ ಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ತಂದೆಯವರು ಇದೀಗ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅಂತ ಇದನ್ನು ಅವರ ಮುಖಾಂತರ ಹೇಳಬೇಕು ಅಂತಂದರೆ ಇದನ್ನು ಸಿದ್ದರಾಮಯ್ಯನವರು ಹೇಳಬೇಕಾಗಿತ್ತು. ಆದರೆ 5 ವರ್ಷ ನಾನೇ ಸಿ ಎಂ ಆಗಿರ್ತೀನಿ ಅಂತ ಎಲ್ಲ ಕಡೆಯೂ ಹೇಳ್ತಾರೆ. ಬೇರೆ ಕುರ್ಚಿ ಖಾಲಿ ಇಲ್ಲ, ಸಿ ಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾರೆ ಹಲವು ನಾಯಕರು. ಆದರೆ ಈಗ ಸತೀಶ್ ಜಾರಕಿಹೊಳಿ ಹತ್ರ ಈ ಎಲ್ಲ ಗುಣಗಳಿದ್ದಾವೆ, ಪ್ರಗತಿಪರ ಚಿಂತನೆಗಳು ಗುಣಗಳಿದ್ದಾವೆ, ಹಾಗಾಗಿ ಸಿ ಎಂ ಆಗಲಿಕ್ಕೆ ಅರ್ಹರು. ಬೆಳಗಾವಿ ಜಿಲ್ಲೆಯ ಕಪ್ಪಲಗುದ್ದಿ ಅನ್ನುವಂಥ ಸ್ಥಳದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ನಮ್ಮ ತಂದೆ, ಹಾಗಾಗಿ ಮುಂದಿನ ಬದಲಾವಣೆಗಳಲ್ಲಿ ಪರಿಗಣಿಸಬೇಕು ಅನ್ನುವಂಥದ್ದಾದರೆ ಅದು ಸತೀಶ್ ಜಾರಕಿಹೊಳಿಗೆ ಪ್ರಥಮ ಪ್ರಾಶಸ್ತ್ಯ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜಾರಕಿಹೊಳಿ ಪರ ಬ್ಯಾಟ್ ಬೀಸಿದ್ರೆ ಹಾಗಿದ್ರೆ ಯತೀಂದ್ರ ಸಿದ್ದರಾಮಯ್ಯ. ಪವರ್ ಶೇರಿಂಗ್ ಜಟಾಪಟಿ ನಡುವೆ, ಯಾಕೆಂದರೆ ಆರಂಭದಿಂದನೂ ಕೂಡ ಇದೆ, ಏನು 136 ಸೀಟ್ಗಳನ್ನು ತೆಗೆದುಕೊಂಡ ನಂತರ ಕಾಂಗ್ರೆಸ್ ಸಿ ಎಂ ಯಾರಾಗಬೇಕು ಅನ್ನೋವಂಥ ಫೈಟು ದೆಹಲಿ ನಾಯಕರಿಂದ ಹೋಗಿ ಅಲ್ಲಿ ಚರ್ಚೆ ಆಗಿ ಅಲ್ಲಿ ಡಿಸೈಡ್ ಆಗಿ 5 ವರ್ಷ ಹೇಗೆ ತೂಗಿಸಬೇಕು ಅಥವಾ ಹೇಗೆ ನಡೆಸಬೇಕು ಅನ್ನುವಂಥದ್ದು ಹೈಕಮಾಂಡ್ ಮುದ್ರೆ ಒತ್ತಿದ ನಂತರ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಿರುವಂಥದ್ದು. ಆದರೆ ಈಗ ಯಾವಾಗ ಒಂದು 50% ಸಮಯ ಈಗ ಕಳೆದಿದೆ, ಈಗ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಆಗಾಗ ಬರುತ್ತೆ, ಆಗಾಗ ತಣ್ಣಗಾಗುತ್ತೆ. ಈಗ ಈ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ, ಕಾಂಗ್ರೆಸ್ ರಾಜಕಾರಣದಲ್ಲಿ ಸ್ಫೋಟಕತೆಯನ್ನು ತಂದಿದೆ. ಈ ಪ್ರಗತಿ ಪರವಾದಂತ ಸಿದ್ಧಾಂತ ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿನ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ. ಎಸ್, ಈ ಹೇಳಿಕೆ ಕುರಿತಾಗಿ ನಾವು ಮಾತನಾಡೋಣ. ಕಾಂಗ್ರೆಸ್ ವಕ್ತಾರೆ ಸ್ವಾತಿ ಚಂದ್ರಶೇಖರ್ ಇದೀಗ ಸಂಪರ್ಕದಲ್ಲಿದ್ದಾರೆ. ಸ್ವಾತಿ, ನಮಸ್ಕಾರ. ಸೊ ಹೊಸದೊಂದು ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ ಅಂತ ಅಂದ್ಕೊಳ್ತೀನಿ ಯತೀಂದ್ರ ಸಿದ್ದರಾಮಯ್ಯವರು ಕೊಟ್ಟಿರೋಂಥ ಹೇಳಿಕೆ. ಯಾಕೆಂದರೆ ಪವರ್ ಶೇರಿಂಗ್ ಅನ್ನುವಂಥದ್ದು ಆರಂಭದಿಂದನೂ ಕೂಡ ಸಾಕಷ್ಟು ಜಟಾಪಟಿಗೆ ಆಗಿರುವಂಥದ್ದು. ಒಬ್ಬ ವಕ್ತಾರೆಯಾಗಿ ಈ ವಿಚಾರವನ್ನು ಅಥವಾ ಈ ಒಂದು ಹೇಳಿಕೆಯನ್ನು ಸಮರ್ಥಿಸ್ಕೊಳ್ತೀರಾ ಅಥವಾ ವಿರೋಧಿಸ್ತೀರಾ, ಹೇಗೆ ಅಂತ? ಸ್ವಾಭಾವಿಕವಾಗಿ ಇದರಲ್ಲಿ ಸಮರ್ಥಿಸ್ಕೊಳ್ಳೋದಾಗ್ಲಿ ವಿರೋಧಿಸೋದಾಗ್ಲಿ ಏನೂ ಇಲ್ಲ. ಒಂದು ವಿಚಾರ ಅಂತೂ ಬಹಳ ಸ್ಪಷ್ಟ. ಕಳೆದ ವಾರ ನೀವು ಗಮನಿಸಿರಬಹುದು, ಕೆಲವೊಂದಿಷ್ಟು ಮಾಧ್ಯಮಗಳು ಜಿ ಜಾರಕಿಹೊಳಿ ಅವರ ಹತ್ರ ಪ್ರಶ್ನೆ ಕೇಳಿದಾಗ ಅಥವಾ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾಗ ಹೇಳಿದಂಥದ್ದು, ನಾನು 5 ವರ್ಷ ಆದ್ರೂ ಸರಿ, 10 ವರ್ಷ ಆದ್ರೂ ನಾನು ಕಾಯ್ತೀನಿ ಮುಖ್ಯಮಂತ್ರಿ ಆಗೋದಕ್ಕೆ ಅನ್ನುವಂಥದ್ದು. ಸೊ ದಟ್ ಈಸ್ ದ ಸ್ಪಿರಿಟ್ ಆಫ್ ಅ ಪೊಲಿಟಿಷಿಯನ್ ವಿಚ್ ವಿ ನೀಡ್ ಟು ಅಪ್ರಿಶಿಯೇಟ್. ಕಾಂಗ್ರೆಸ್ ನಲ್ಲಿ ಇವತ್ತಿನ ದಿನ ಮುಂದಿನ 10 ವರ್ಷಗಳಿಗಾಗ್ಲಿ ಅಥವಾ ಮುಂದಿನ 15-20 ವರ್ಷಗಳ ಮುಂದಿನ ಪೀಳಿಗೆಗೆ ಕರ್ನಾಟಕದಲ್ಲಿ ಇವತ್ತಿನ ದಿನ ನಾಯಕರು ತಯಾರಾಗ್ತಾ ಇರುವಂತದ್ದು, ಅದು ಎಲ್ಲ ಏನು ಇವತ್ತು ನಾಳೆ ಕಣ್ಣು ಬಿಡ್ತಾ ಇರುವಂತ ನಾಯಕರಲ್ಲ, ಎಲ್ಲರೂ ಕೂಡ ಮುಖ್ಯಮಂತ್ರಿ ರೇಸ್ನಲ್ಲಿ ಇರುವಂತಹ ನಾಯಕರು ಇರುವಂತದ್ದು. ಸೊ ಅದೇ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಬಹುಶಃ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಹೇಳಿರುವಂತದ್ದು ಆ ಒಂದು ಹೇಳಿಕೆಯ ಆಧಾರದ ಮೇಲೆಯೇ ಹೊರತು ಏನೋ ಇಮಿಡಿಯೇಟ್ ಇವಾಗ ಪವರ್ ಶೇರಿಂಗ್ ಆಗೋಗುತ್ತೆ ಅಥವಾ ಇಮಿಡಿಯೇಟ್ ಇವಾಗ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅನ್ನುವಂತ ಯಾವುದೇ ಉಲ್ಲೇಖವನ್ನ ಅವರು ಮಾಡಿಲ್ಲ. ಸ್ವಾಭಾವಿಕವಾಗಿ ಗಮನಿಸಿರ್ಬೋದು ಗುರು ಅವರೇ, ನೀವು ಕೂಡ ಫೀಲ್ಡ್ ಅಲ್ಲಿ ಇದ್ದಾಗ ಏನೋ ಒಂದು ಪ್ರಶ್ನೆ ಕೇಳಿರ್ತೀರಿ, ಏನೋ ಉತ್ತರ ಬಂದಿರುತ್ತೆ, ಅದಕ್ಕೆ ಮತ್ತೊಂದು ಮರು ಪ್ರಶ್ನೆ ಬಂದಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಬಂದಿರುವಂತಹ ಒಂದು ಉತ್ತರ ಇದು. ಸಾಕಷ್ಟು ಬಾರಿ 2018ರ ಚುನಾವಣೆಯಲ್ಲೇ ಕೂಡ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದಂಥದ್ದು, ನಾನು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲ, ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು ಅಂತಿದ್ದೀನಿ, ಆದ್ರೆ ನನ್ನ ನೇತೃತ್ವದಲ್ಲಿ ಚುನಾವಣೆ ಹೋಗುತ್ತೆ ಅಂತ. ಆದ್ರೆ ಹೈಕಮಾಂಡ್ ಒತ್ತಾಯದ ಮೇಲೆಗೆ ಅವರು ಮತ್ತೆ ಚುನಾವಣೆಗೆ
ಸ್ಪರ್ಧೆ ಮಾಡಿದ್ರು ಮತ್ತು ಅವರು ಆ ಒಂದು ಚುನಾವಣೆಯಲ್ಲಿ ಪರಾಜಿತರಾಗಿದ್ದಂಥದ್ದು. ಆದ್ರೆ 2023ರಲ್ಲಿ ಬಹಳ ಸ್ಪಷ್ಟವಾಗಿ ದಾವಣಗೆರೆಯ ಸಮಾವೇಶದ ನಂತರ ಹೈಕಮಾಂಡ್ ಹೇಳಿದಂಥದ್ದು ಮತ್ತು ಅವರ ಇಚ್ಛೆಯೂ ಕೂಡ ಮತ್ತು ಎಲ್ಲಾ ಶಾಸಕರು ನಿರ್ಧರಿಸಿದ ನಂತರವೇ 2023ರಲ್ಲಿ ಶಾಸಕಾಂಗ ಪಕ್ಷದ ಸಭೆಯ ನಂತರದಲ್ಲಿ ಅಂತಿಮವಾಗಿ ತೀರ್ಮಾನಗೊಂಡಿದ್ದು ಮತ್ತು ಡೆಲ್ಲಿಯಲ್ಲೂ ಕೂಡ ಕೆಲವೊಂದಿಷ್ಟು ಮಾತುಕತೆಗಳ ನಂತರ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು. ಪವರ್ ಶೇರಿಂಗ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಇವತ್ತಿನ ದಿನ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರಬಹುದು. ಕೆಲವೊಂದಿಷ್ಟು ನಾಯಕರು ಕೂಡ ಅದ್ರ ಬಗ್ಗೆ ಮಾಧ್ಯಮದವ್ರು ಏನೋ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಿರುವಂತದ್ದು ಅದು ಮತ್ತೊಂದು ರೀತಿಯಲ್ಲಿ ಮಾಧ್ಯಮದಲ್ಲಿ ಪ್ರಕಟವಾಗಿರುವಂತದ್ದು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಇವರಿಬ್ಬರ ಮಧ್ಯೆಯೇ ಇರುವಂತದ್ದು ಇದು ಏನು ಮುಂದೆ ಆಗಬಹುದು ಏನಾಗುತ್ತೆ ಅನ್ನುವಂಥದ್ದು. ಅಂಡ್ ದೇ ಬೋತ್ ಹ್ಯಾವ್ ಸೆಡ್ ಇಟ್ ವೆರಿ ಕ್ಲಿಯರ್ಲಿ. ವಿ ವಿಲ್ ಫಾಲೋ ವಾಟ್ ಹೈಕಮಾಂಡ್ ಹ್ಯಾಸ್ ಸೆಡ್ ಅಂಡ್ ವಿ ವಿಲ್ ವೇಟ್ ಫಾರ್ ದರ್ ರಿಪ್ಲೈ ಅನ್ನುವಂಥದ್ದು. ಒಬ್ಬರ ಹೆಸರನ್ನ ಹೇಳುವಂತಹದ್ದು ಎಷ್ಟು ಸೂಕ್ತ? ಯಾಕೆಂದ್ರೆ ಹೈಕಮಾಂಡ್ ಸಂಸ್ಕೃತಿ ಇರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನಾಯಕರು ಅಲ್ಲಿಗೆ ಹೋಗ್ತಾರೆ, ಭೇಟಿ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಬಟ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಬ್ಬ ವ್ಯಕ್ತಿಯ ಹೆಸರನ್ನು ಅಥವಾ ಒಬ್ಬ ಸಚಿವರ ಹೆಸರನ್ನು ತೆಗೆದುಕೊಳ್ಳೋದಕ್ಕೆ, ಒಬ್ಬ ವ್ಯಕ್ತಿ ಹೆಸರನ್ನು ತೆಗೆದುಕೊಳ್ಳೋದಕ್ಕೆ ಸೊ ಅಷ್ಟೊಂದು ಸ್ವತಂತ್ರ ಇದೆಯಾ ಪಕ್ಷದಲ್ಲಿ ಅಂತ? ಇಲ್ಲ ಗುರುಪ್ರಸಾದ್ ಅವರೇ, ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಬರೀ ನೀವು ಈ ಮಾಧ್ಯಮದಲ್ಲಿ ಪ್ರಕಟ ಆಗ್ತಾ ಇರೋದು ಬಿಟ್ಟು ಮಾತ್ರ, ಆದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ. ಸೊ ಮಾಧ್ಯಮದಲ್ಲಿ 2-3 ಪ್ರಶ್ನೆಗಳು ಬರುತ್ತೆ. ಇದು ಬಿಹಾರದ ಚುನಾವಣೆಯ ಬಗ್ಗೆ ಪ್ರಶ್ನೆಗಳು ಹೇಳುತ್ತೆ. ಅದಾದ ನಂತರದಲ್ಲಿ ಅವರು ಉತ್ತರ ಕೊಡ್ತಾರೆ. ಅದಾದ ನಂತರದಲ್ಲಿ ಮತ್ತೆ ಹೇಳುವಂತ ಪ್ರಶ್ನೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ರೀತಿ ಹೇಳಿರೋದು ಅನ್ನುವಂಥದ್ದು. ಅವಾಗ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರುವಂತ ಉತ್ತರ ವೈ ನಾಟ್, ಯಾಕೆ ಆಗ್ಬಾರ್ದೇನು, ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಬಹುದು, ಮುಂದಿನ ಮುಖ್ಯಮಂತ್ರಿ ಆಗುವಂತಹ ಎಲ್ಲಾ ಅರ್ಹತೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ ಅನ್ನುವಂತಹ ಉತ್ತರವನ್ನ ಕೊಟ್ಟಿರೋದೇ ಹೊರತು ಮುಂದಿನ ಮುಖ್ಯಮಂತ್ರಿಯೇ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಯಾವುದೇ ಅರ್ಥದಲ್ಲಿ ಉತ್ತರವನ್ನ ಕೊಟ್ಟಿಲ್ಲ. ಅಂಡ್ ಜಾರಕಿಹೊಳಿ ಅವರು ಖುದ್ದು ಹೇಳಿದ್ದಾರೆ, ಅವ್ರು ಇವತ್ತಿನ ದಿನ ನಾನು ಕೆಪಿಸಿಸಿ ಅಧ್ಯಕ್ಷರಾಗೋದಕ್ಕೆ ಮುಂದೆ ಏನಾದ್ರೂ ಪಕ್ಷ ಬದಲಾವಣೆಯನ್ನ ಮಾಡೋದಾದ್ರೆ ಸೊ ನಾನು ಅಧ್ಯಕ್ಷರಾಗೋದಕ್ಕೆ ಆ ರೇಸ್ ನಲ್ಲಿ ಇದೀನಿ ಅನ್ನುವಂಥದ್ದನ್ನ ಬಹಳ ಬಹಿರಂಗವಾಗಿ ಅವರು ಹೇಳಿರುವಂತದ್ದು ಮತ್ತೆ ದೆಹಲಿಯ ನಾಯಕರನ್ನು ಕೂಡ ಭೇಟಿ ಮಾಡಿರುವಂತದ್ದು. ಈ ರೀತಿಯಾದಂತಹ ಸಂದರ್ಭಗಳನ್ನ ನೀವು ನೋಡಿರ್ತೀರಿ. ಸೊ ಅವರ ಒಂದು ಇಚ್ಛೆ ಮತ್ತು ಅವರ ಒಂದು ಮುನ್ನೋಟ ಪಕ್ಷವನ್ನ ಸಂಘಟನೆ ಮಾಡೋದ್ರಲ್ಲಿ ಇದೆಯೇ ಹೊರತು ಸದ್ಯದ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ಮೇಲೂ ಕೂಡ ಇಲ್ಲ, ಅಥವಾ ಸಿದ್ದರಾಮಯ್ಯನವರಿಗಾಗ್ಲಿ ಅಥವಾ ಹೈಕಮಾಂಡಿಗಾಗ್ಲಿ ಇಮಿಡಿಯೇಟ್ ಆಗಿ ಅವ್ರನ್ನ ತಂದು ಕೂಡಿಸ್ಬೇಕು ಅನ್ನುವಂತ ಯಾವುದೇ ನಿರೀಕ್ಷೆ ಅಥವಾ ಆಲೋಚನೆ ಇಲ್ಲ. ಇದಂತೂ ಸ್ಪಷ್ಟ. ಓಕೆ, ಅಂದ್ರೆ ಯತೀಂದ್ರ ಅವರ ಈ ಹೇಳಿಕೆ ಪಕ್ಷಕ್ಕೆ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳ್ತೀರಿ? ಖಂಡಿತವಾಗ್ಲೂ ಇಲ್ಲ. ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಸ್ಟೇಟ್ಮೆಂಟ್ ಅಲ್ವೇ ಅಲ್ಲ. ಬಹಳ ಸ್ಪಷ್ಟವಾಗಿ ಅವರು ಹೇಳಿರುವಂತದ್ದು, ನಾನು ಅದನ್ನೇ ಹೇಳ್ತಾ ಇರುವಂತದ್ದು. ಎಷ್ಟೋ ಬಾರಿ ಏನಾಗುತ್ತೆ ಅಂತಂದ್ರೆ ವಿ ಕಟ್ ಕಾಪಿ ಪೇಸ್ಟ್. ನಾನು ನೀವು ಇಬ್ರು ಕೂಡ ಒಟ್ಟಿಗೆ ಮಾಧ್ಯಮ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದೀವಿ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಯಾವ್ದೋ ಒಂದು ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು ಅದ್ರ ಮೇಲೆ ಸುದ್ದಿಗಳಾಗುತ್ತೆ, ಅದ್ರ ಮೇಲೆ ಸುದ್ದಿಗಳು ಹರಿದಾಡುತ್ತೆ. ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅದರಲ್ಲಿ ಬಿಜೆಪಿಯ ಒಬ್ಬ ಶಾಸಕರು ಕೂಡ ಇದ್ರು. ಸಮಾಜದ ಒಂದು ಕಾರ್ಯಕ್ರಮ, ಎಸ್ ಟಿ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ಮುಖ್ಯಮಂತ್ರಿ ನೀವಾಗಬೇಕು ಅನ್ನುವಂತ ಒಂದು ಕೂಗು ಬಂದಿರುವಂತದ್ದು ಸಾಮಾನ್ಯವಾಗಿ. ಈಸ್ ವೆರಿ ಪಾಪ್ಯುಲರ್ ಲೀಡರ್ ಅಂಡ್ ಔಟೆಡ್ಲಿ ಸತೀಶ್ ಜಾರಕಿಹೊಳಿ ಅವರು ಸಮಾಜಕ್ಕೆ ಬಹಳಷ್ಟು ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ. ಒಬಿಸಿ ನಾಯಕರಲ್ಲಿ ತಮ್ಮನ್ನ ತಾವು ಎಸ್ ಟಿ ನಾಯಕರಾಗಿದ್ರು ಕೂಡ ಅಲ್ಲಿ ಕಮ್ಯುನಿಟಿಯಲ್ಲಿ ಛಾಪನ್ನ ಮೂಡಿಸಿರುವಂತದ್ದು. ಸೊ ಕರ್ನಾಟಕದಾದ್ಯಂತ ಅವರದೇ ಆದಂತ ಒಂದು ಫ್ಯಾನ್ ಫಾಲೋಯಿಂಗ್ ಅನ್ನ ಬೆಳೆಸ್ಕೊಂಡಿರುವಂತ ಓರ್ವ ನಾಯಕ ಅಂಡ್ ಇಂಡಿಪೆಂಡೆಂಟ್ ಆಗಿ ಬಂದಿರುವಂತ ಓರ್ವ ನಾಯಕ. ಸೊ ಅಂತ ನಾಯಕನನ್ನ ನಾವು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡ್ಬೇಕು ಅಂತ ಅಭಿಮಾನಿಗಳು ಹೇಳಿದಾಗ ನಾನು ಕಾಯೋದಿಕ್ ಸಿದ್ಧನಾಗಿದ್ದೀನಿ. 28 ಆದ್ರೂ ಸರಿ, 33 ಆದ್ರೂ ಸರಿ, ನಾನ್ ಸಿದ್ಧನಾಗಿದ್ದೀನಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ, ಪ್ರಶ್ನೆಯನ್ನ ಯಾವಾಗ ಪತ್ರಕರ್ತರು ಕೇಳ್ತಾರೆ, ರಿಪೋರ್ಟರ್ಸ್ ಕೇಳ್ತಾರೆ, ಅದಕ್ಕೆ ಕೊಟ್ಟಿರುವಂತ ಉತ್ತರ ಅಷ್ಟೇ. ಇದರಲ್ಲಿ ಪಕ್ಷದ ಡ್ಯಾಮೇಜ್ ಆಗ್ಲಿ ಅಥವಾ ಇದನ್ನ ಬಹಳ ಬೇರೆ ನೋಟದಲ್ಲಿ ಇದನ್ನ ತೆಗೆದುಕೊಳ್ಳುವಂತ ಅನಿವಾರ್ಯತೆ ಇಲ್ಲ, ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ಧನ್ಯವಾದ ಸ್ವಾತಿ ನಮ್ಮ ಜೊತೆ ಮಾತನಾಡೋದಕ್ಕೆ. ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ. ಎಸ್, ಕಾಂಗ್ರೆಸ್ ವಕ್ತಾರರು ಹೇಳೋ ಪ್ರಕಾರ ಇದು ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಅಲ್ಲ, ಅವರು ಕೂಡ ಅರ್ಹತೆ ಹೊಂದಿದ್ದಾರೆ, ಹಾಗಾಗಿ ಆ ವಿಚಾರವನ್ನು ಅಲ್ಲಿ ಹೇಳಿದ್ದಾರೆ ಹೊರತು ಇದು ಕೊನೆಗೆಲ್ಲ ಪಕ್ಷವೇ ಹೈಕಮಾಂಡೇ ತೀರ್ಮಾನ ತೆಗೆದುಕೊಳ್ಳುತ್ತೆ. ಆದರೆ ಇದು ಅವರ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಈಗಲಾದರೂ ಆಗಬಹುದು, ಮುಂದೇನಾದರೂ ಆಗ್ಬೋದು. ಅವ್ರಿಗೂ ಕೂಡ ನಾಯಕತ್ವದ ಗುಣಗಳಿದ್ದಾವೆ, ಅವರು ಕೂಡ ಉತ್ತರಾಧಿಕಾರಿ ಆಗಬಹುದು.